ಪಂಚರಾಜ್ಯ ಚುನಾವಣೆಗಳ ಪೈಕಿ ಅತ್ಯಂತ ಕುತೂಹಲವನ್ನು ಕೆರಳಿಸಿದ್ದ ಪಶ್ಚಿಮ ಬಂಗಾಳ ಅರ್ಥಾತ್ ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ವೈಲೆನ್ಸ್ ನಡೆಯಬಹುದಾದ ಒಂದು ರಾಜ್ಯ ಇದ್ದರೆ ಭಾರತದಲ್ಲಿ ಬ್ಯಾಕ್ ಟು ಬ್ಯಾಕ್ ಎಲೆಕ್ಷನ್ ವೈಲೆನ್ಸ್ ನಡೆಯುವಂತಹ ಸ್ಟೇಟ್ ಅದು ವೆಸ್ಟ್ ಬೆಂಗಾಲ್. ಪಶ್ಚಿಮ ಬಂಗಾಳಕ್ಕೆ ಸಂಬಂಧಪಟ್ಟ ಮೋದಿ ಚಾಣಕ್ಯ ತಂತ್ರ ಉಲ್ಟಾ ಮಾಡ್ತಾರ ದೀದಿ. ಕದನದಲ್ಲಿ ಟಿಎಂಸಿ ಬಿಜೆಪಿ ಜಿದ್ದಿನ ಸಮರ. 293 ಕ್ಷೇತ್ರಗಳ ಅಭ್ಯರ್ಥಿಗಳ ಹಣೆ ಬರಹ ಇವತ್ತು ಈ ಘಳಿಗೆ ನಿರ್ಧಾರ ಆಗುತ್ತೆ. ಫಾಲ್ಟಾ ಕ್ಷೇತ್ರ ಬಿಟ್ಟು ಉಳಿದ 293 ಇನ್ನು ದಾಖಲೆ ಮತದಾನದಿಂದ ಗಮನ ಸೆಳೆದಿರುವ ಬಂಗಾಳ. ಮಮತಾ ಬ್ಯಾನರ್ಜಿ ನೇತೃತ್ವದ ತೃಣಮೂಲ್ ಕಾಂಗ್ರೆಸ್ ಅಲ್ಲಿ ಆಡಳಿತದಲ್ಲಿದೆ. ಭಾರತೀಯ ಜನತಾ ಪಾರ್ಟಿಯ ನಡುವೆ ತೀವ್ರ ಪೈಪೋಟಿ. ಎರಡನೇ ಅತಿದೊಡ್ಡ ಪಕ್ಷ ಅದು. 7 ಸುತ್ತಿನ ಕೋಟೆಯಂತಾಗಿರುವ ಪಶ್ಚಿಮ ಬಂಗಾಳ. ಮೋದಿ ಚಾಣಕ್ಯ ತಂತ್ರ ಉಲ್ಟಾ ಮಾಡ್ತಾರ ನರೇಂದ್ರ ಮೋದಿ. ಆರಂಭದಲ್ಲಿ ಒಂದಷ್ಟು ಹೊತ್ತು ಪಶ್ಚಿಮ ಬಂಗಾಳದ ಬಗ್ಗೆ ಮಾತನಾಡೋಣ ಸಾಹಿತ್ಯ. ಈ ಪಶ್ಚಿಮ ಬಂಗಾಳ ಟಿಎಂಸಿ ರೂಲ್ ಮಾಡುವಂತಹ ಒಂದು ರಾಜ್ಯ ಅದು. ಈ ರಾಜ್ಯ ದೇಶದ 30 ರಾಜ್ಯಗಳ ಪೈಕಿ ಈ ರಾಜ್ಯದಲ್ಲಿ ಎಲೆಕ್ಷನ್ ವೈಲೆನ್ಸ್ಗಳು ಅತಿಯಾಗಿ ನಡೆಯುವಂತಹ ರಾಜ್ಯ. ಈ ಚುನಾವಣೆ ಅಲ್ಲಿ ಲೋಕಲ್ ಬಾಡಿ ಚುನಾವಣೆನೇ ಆಗಿರಲಿ ಅಥವಾ ಜಿಲ್ಲಾ ಮಟ್ಟದ್ದು ಅಥವಾ ಸ್ಟೇಟ್ ಲೆವೆಲಿನ ಚುನಾವಣೆನೇ ಆಗಿದ್ರು ಕೂಡ ದಿನಕ್ಕೆ 10 ಗಲಾಟೆ ದೊಂಬಿಗಳು ನಡೆಯುವಂತಹ ರಾಜ್ಯ ಇದೇ ಪಶ್ಚಿಮ ಬಂಗಾಳ. ಇನ್ನು ಮಮತಾ ಬ್ಯಾನರ್ಜಿ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಿರ್ತಕ್ಕಂಥ ಒಂದು ಸಿಎಂ. ಈ ಬಾರಿ ಎಲ್ಲೋ ಒಂದು ಕಡೆ ಬಿಜೆಪಿ ಪರ ವೇವ್ಸ್ ಒಲವಿದೆ ಎನ್ನುವಂಥ ಒಂದು ಚರ್ಚೆ. ಎಕ್ಸಿಟ್ ಪೋಲ್ಗಳಲ್ಲೂ ಕೂಡ ಪಶ್ಚಿಮ ಬಂಗಾಳ ಹಿಂದೆಂದೂ ಕಂಡು ಕೇಳರಿಯದ ಒಂದು ವಿಕ್ಟ್ರಿ ಬಿಜೆಪಿಯದ್ದಾಗುತ್ತೆ ಅನ್ನುವಂಥ ಒಂದು ಊಹೆಯನ್ನು ಎಕ್ಸಿಟ್ ಪೋಲ್ಗಳು ಹಾಕ್ತು. ಸೊ ಈ ಪಶ್ಚಿಮ ಬಂಗಾಳದಲ್ಲಿ ಈ ಬಾರಿ ಗೆದ್ದು ಬೀಗೋದು ದೀದಿನೋ ಅಥವಾ ದಾದಾನೋ. ಅರ್ಥಾತ್ ಪಶ್ಚಿಮ ಬಂಗಾಳ ಮಮತಾ ಬ್ಯಾನರ್ಜಿ ವರ್ಸಸ್ ನರೇಂದ್ರ ಮೋದಿ ಎನ್ನುವಂಥ ಒಂದು ರೀತಿಯ ಫೈಟಲ್ಲಿ ಶುರುವಾಗಿರುವಂತಹದ್ದು. ಇನ್ನು ಸಾಹಿತ್ಯ ಈ ಪಶ್ಚಿಮ ಬಂಗಾಳದಲ್ಲಿ ಈ ಹತ್ತಿರದ ಬಾಂಗ್ಲಾದೇಶವು ಕೂಡ ಬಾರ್ಡರ್ ಹಂಚಿಕೊಂಡಿರೋದ್ರಿಂದಾಗಿ ನುಸುಳುಕೋರರು ಹೆಚ್ಚಾಗಿ ಬರುವಂತಹ ಒಂದು ರಾಜ್ಯ ಅದು. ಸೊ ಈ ಮಮತಾ ಬ್ಯಾನರ್ಜಿ ನುಸುಳುಕೋರರ ಮೇಲೆ ಒಂದು ಸಾಫ್ಟ್ ಕಾರ್ನರ್ ತೋರಿಸ್ತಾ ಇದ್ರು. ನಮ್ಮ ದೇಶಕ್ಕೆ ಯಾರು ಬಂದ್ರೇನು, ಅವರಿಗೆ ಭದ್ರತೆಯ ವಿಚಾರವೂ ಇಲ್ಲ, ಅಭದ್ರತೆಯನ್ನು ಕೂಡ ಅವರಿಗೆ ಕಾಡೋದಿಲ್ಲ. ಸೊ ದೇಶವನ್ನ ನುಸುಳಿ ಬರುವವರ ಬಗ್ಗೆ ಪ್ರತ್ಯೇಕವಾದಂತಹ ಗಮನವನ್ನ ಇಟ್ಟುಕೊಳ್ಳದಲೇ ಇದ್ದಂತಹ ಮಮತಾ ಬ್ಯಾನರ್ಜಿ ಈ ಬಾರಿ ಒಂದು ವೇಳೆ ಬಿಜೆಪಿ ಈ ಹಿಂದೆ ಅಲ್ಲಿ ಪ್ರಚಾರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಒಂದು ರ್ಯಾಲಿಯಲ್ಲಿ ಒಂದು ಭಾಷಣ ಮಾಡಿತು. ಒಂದು ವೇಳೆ ಪಶ್ಚಿಮ ಬಂಗಾಳವನ್ನ ವೆಸ್ಟ್ ಬೆಂಗಾಲ್ನಲ್ಲಿ ಬಿಜೆಪಿ ವಿಕ್ಟ್ರಿಯನ್ನು ಸಾಧಿಸಿದ್ರೆ ನಾವು ಮೊದಲು ಮಾಡುವಂತಹ ಕೆಲಸ ಇಲ್ಲಿನ ನುಸುಳುಕೋರರನ್ನ ಅವರವರ ದೇಶಕ್ಕೆ ಕಳಿಸ್ಕೊಡೋದು. ನಿಮಗೆ ಗೊತ್ತಿರ್ಬೋದು, ಬಾಂಗ್ಲಾದೇಶದ MP ಒಬ್ಬ ಪಾರ್ಲಿಮೆಂಟ್ನಲ್ಲಿ ನಿಂತ್ಕೊಂಡು ಮಾತನಾಡ್ತಾನೆ, ಎಕ್ಸಿಟ್ ಪೋಲ್ಗಳ ರಿಸಲ್ಟ್ಗಳನ್ನು ಗಮನಿಸ್ತಾ ಇದ್ರೆ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ರೂಲ್ ಮಾಡುತ್ತೆ 2026ಕ್ಕೆ. ಹಾಗಾಗಿ ನಮ್ಮ ದೇಶದ ನುಸುಳುಕೋರರು ಯಾರ್ಯಾರು ಭಾರತಕ್ಕೆ ಹೋಗಿದಾರೋ ಅವರೆಲ್ಲರನ್ನೂ ಕೂಡ ಬಿಜೆಪಿ ಅಲ್ಲಿಂದ ಓಡಿಸುತ್ತೆ. ಯಾರು ಹೇಳೋದು ಇದನ್ನ? ಬಾಂಗ್ಲಾದೇಶದ ಪಾರ್ಲಿಮೆಂಟ್ನಲ್ಲಿ ಒಬ್ಬ ಸಂಸದ ಹೇಳ್ತಾರೆ. ಅದರ ಅರ್ಥ ಎಕ್ಸಿಟ್ ಪೋಲ್ಗಳು ಎಷ್ಟರ ಮಟ್ಟಿಗೆ ಪಶ್ಚಿಮ ಬಂಗಾಳವನ್ನು ಇಂಪ್ಯಾಕ್ಟ್ ಮಾಡಿದೆ ಎನ್ನುವಂತಹದ್ದು. ಸೊ ಮಮತಾ ಬ್ಯಾನರ್ಜಿ ಹ್ಯಾಟ್ರಿಕ್ ಸಿಎಂ, ಈಗೇನಾದರೂ ಗೆದ್ರೆ 4ನೇ ಬಾರಿ ಸಿಎಂ, ಅದೆಲ್ಲದರ ನಟ್ಟ ನಡುವೆ ಅಲ್ಲಿ ಕಾಡ್ತಾ ಇರೋದೇ ಬಿಜೆಪಿಯ ಇನ್ಸ್ಟಂಟ್ ಆದಂತಹ ಸಾಧನೆಗಳು. ಹೌದು, ಮತ್ತೆ ಅವ್ರು ಕೊಟ್ಟಂತಹ ಪ್ರಣಾಳಿಕೆ ಕೂಡ ಬಹಳ ಮುಖ್ಯ ಆಗುತ್ತೆ ಸಾಹಿಲ್. ಯಾಕೆಂತಂದ್ರೆ ಈ ಒಂದು ಪಶ್ಚಿಮ ಬಂಗಾಳದಲ್ಲಿ ಅತಿ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳು ಎಲ್ಲಿದ್ದಾವೆ ಅಂತಂದ್ರೆ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಅಂತ ಹೇಳಬೇಕು. ಅಷ್ಟರ ಮಟ್ಟಿಗೆ ಒಂದು ವಿಧಾನಸಭಾ ಕ್ಷೇತ್ರಗಳು ಕೂಡ ಹೆಚ್ಚಾಗಿದೆ. ನೀವು ಬಿಜೆಪಿ ಬಗ್ಗೆ ಮಾತನಾಡ್ತಾ ಇದ್ರಿ. ಒಂದು ವೇಳೆ ಏನಾದ್ರೂ 2026ರಲ್ಲಿ ಬಿಜೆಪಿ ಏನಾದ್ರೂ ಗೆಲುವನ್ನ ಸಾಧಿಸುತ್ತೆ ಅಂತಂದ್ರೆ ಇನ್ನು ಜನರಿಗೆ ಕೊಟ್ಟಂತಹ ಭರವಸೆಗಳೇನಿದಾವೆ ಅದು ಕೂಡ ಬಹಳ ಮುಖ್ಯ ಆಗುತ್ತೆ. ಈಗ ಮಹಿಳೆಯರಿಗಿನ ಒಂದು ಮಹಿಳಾ ಮತಗಳನ್ನ ಇವಾಗ ಯಾವ ರೀತಿ ಸೆಳಿಬೇಕು ಅಂತಂದ್ರೆ ಈಗ ನಮ್ಮಲ್ಲಿ ಯಾವ ರೀತಿ ಗ್ಯಾರಂಟಿಗಳನ್ನ ಒದಗಿಸಿಕೊಟ್ಟಿದ್ರು, ಮಹಿಳಾ ಮತದಾರರ ಮನಸ್ಸನ್ನ ಯಾವ ರೀತಿ ಗೆದ್ದಿದ್ರು, ಅದೇ ಮಾದರಿಯಲ್ಲಿ ಮಹಿಳೆಯರು ಮತ್ತೆ ನಿರುದ್ಯೋಗಿ ಯುವಕರೇನಿರ್ತಾರೆ ಅವರಿಗೆ 3,000 ಕೊಡೋ ಒಂದು ಯೋಜನೆ ಜಾರಿಗೆ ತರ್ತೀವಿ ಅಂತ ಕೂಡ ಒಂದು ಭರವಸೆ ಕೊಟ್ಟಿದ್ದಾರೆ. ಅದು ಅವ್ರು ಮೇ ಬಿ ಪ್ಲಸ್ ಆಗಬಹುದು. ಯಾಕೆಂತಂದ್ರೆ ಮಹಿಳೆಯರು ಈಗ ಯೂಶಲಿ ಏನಾಗುತ್ತೆ 3,000 ದುಡ್ಡು ಕೊಡ್ತಾರೆ, ಮನೆಯಲ್ಲಿದ್ದವ್ರಿಗೆ 3,000 ದುಡ್ಡು ಬರುತ್ತೆ ಅಂತಂದ್ರೆ ಮಹಿಳಾ ಮತದಾರರು ಓಕೆ ಹೆಂಗೋ ನಮ್ಗೆ ತಿಂಗಳ ದುಡ್ಡು ಬರುತ್ತೆ ಅನ್ನೋ ಲೆಕ್ಕಾಚಾರ ಕೂಡ ಹಾಕೊಳ್ತಾರೆ. ಅದರ ಜೊತೆಗೆ ಉದ್ಯೋಗ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಬಹಳ ಇಂಪಾರ್ಟೆಂಟ್. ಜೀವನವನ್ನ ನಡೆಸಬೇಕು ಅಂತಂದ್ರೆ ಉದ್ಯೋಗದ ಮೇಲೆ ಎಲ್ಲರೂ ಕೂಡ ಡಿಪೆಂಡ್ ಆಗಿರ್ತಾರೆ. ಹಾಗಾಗಿ ಒಂದು ಉದ್ಯೋಗದ ವ್ಯವಸ್ಥೆಯನ್ನ ಮಾಡ್ಕೊಡ್ತೀವಿ ಅಂತ ಕೂಡ ಸದ್ಯಕ್ಕೆ ಭರವಸೆಯನ್ನ ಕೊಟ್ಟಿದ್ರು. ಇದೆಲ್ಲವೂ ಕೂಡ ಪ್ಲಸ್ ಆಗುತ್ತೆ ಬಿಜೆಪಿಗೆ ನಾವು ನೋಡ್ತಾ ಹೋದ್ರೆ. ಸೊ ಈ ಕ್ಷಣ